ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ನನ್ನ ಗಾರ್ಡನೊಂದು ಸ್ಮಾಲ್ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಈ ಈ ಪ್ಲ್ಯಾಂಟ್ ಅಪ್ಡೇಟ್ ನಾನು ಒಂದು ವಿಡಿಯೋ ಕೊಟ್ಟಿದ್ದೆ, ಸ್ಮಾಲ್ ಒಂದು 2 ಮಿನಿಟ್ಸ್ ವಿಡಿಯೋ. ಅದು ಬಡ್ಡಾಗಿದ್ದಾಗ, ಅದು ಮೊಗ್ಗು ಬಂದಾಗ ಇದು ಅಪ್ಡೇಟ್ ಮಾಡ್ತಿದ್ದೆ ನಾನು. ಇವತ್ತು ನೋಡಿ, ಇದು ಮೊಗ್ಗು ತುಂಬ ದಪ್ಪ ಆಗಿ ಅರಳೋ ಸ್ಟೇಜಲ್ಲಿದೆ. ಈಗ ತುಂಬ ಚಳಿ ಜಾಸ್ತಿ ಆಗಿರೋದ್ರಿಂದ, ಬಿಸಿಲು ಕಮ್ಮಿ ಇರೋದ್ರಿಂದ ಅದಕ್ಕೆ ಅರಳೋದು ಕಷ್ಟ ಆಗುತ್ತೆ. ಇದು ಒಂದೊಂದ್ಸಲ ಏನಾಗುತ್ತೆ, ನಾವೇ ಕೈಯಲ್ಲಿ ಈ ಥರ ಅರಳಿಸ್ಬೇಕಾಗತ್ತೆ ಹೂನ. ನೋಡಿ, ಈ ವೆರೈಟಿ ಪಿಂಕ್ ಕ್ಲೌಡ್ ಅಂತ ನನ್ನ ಒಂದು ವಿಡಿಯೋಲಿದೆ, ಗಾರ್ಡನ್ ವಿಡಿಯೋಲಿ. ಯಾರಾದರೂ ನೋಡಿದರೆ ಇದು ನೋಡಿ, ಇದೆಲ್ಲ ಅರಳಕ್ಕೆ ರೆಡಿಯಾಗಿದೆ, ಆದರೆ ಬಿಸಿಲಿಲ್ಲ, ಅದಕ್ಕೆ ಅರಳಕ್ಕೆ ಆಗ್ತಾಯಿಲ್ಲ. ಇದು ಪಿಂಕ್ ಕ್ಲೌಡ್ ಅಂತ ವೆರೈಟಿ. ಇದು ಫಸ್ಟ್ ಫ್ಲವರು. ನಿಮಗೆ ಇನ್ನೂ ಸ್ವಲ್ಪ ಗಿಡ ಹಳೆಯದಾದಮೇಲೆ ಪೊಟೆನ್ಷಿಯಲ್ ಫ್ಲವರ್ ಅಂತ ಹೇಳ್ತೀವಿ. ದೊಡ್ಡದಾಗಿ ಹೂ ಬರುತ್ತೆ, ನಿಮಗೆ ಹೈಟಾಗಿ ಬಂದು ದೊಡ್ಡದಾಗಿ ಹೂ ಬರುತ್ತೆ. ನೋಡಿ, ಇದು ಫಸ್ಟ್ ಫ್ಲವರು. ಇದು ಬರೀ ಒಂದು ತಿಂಗಳ ಮೇಲೆ 10 ದಿನ ಅಷ್ಟೇ ಆಗಿದೆ ಈ ಗಿಡ ಹಾಕಿ. ನಿಮಗೆ ಎಲ್ಲ ಫ್ಲೋಟಿಂಗ್ ಲೀವ್ಸಲ್ಲೇ ಹೂ ಬಂದಿದೆ ಇದರಲ್ಲಿ. ನೋಡಿ, ಇನ್ನೊಂದು ಬಡ್ಡಿದೆ ಇದರಲ್ಲಿ. ಮತ್ತು ಇದು ಒಂದು ಒಳ್ಳೆ ಫ್ರ್ಯಾಗ್ನೆನ್ಸ್ ಇರುತ್ತೆ, ಮೈಲ್ಡ್ ಫ್ರ್ಯಾಗ್ನೆನ್ಸ್ ಇರುತ್ತೆ ಈ ಫ್ಲವರಲ್ಲಿ. ಮತ್ತು ಇದು 1 ವಾರ ಹೀಗೆ ನಿಲ್ಲುತ್ತೆ, ಹೂವು ಗಿಡದಲ್ಲೇ ಹೀಗೆ ಇರುತ್ತೆ. 1 ವಾರ 10 ದಿನ ಹೀಗೆ ಇರುತ್ತೆ ಈ ಲೋಟಸ್ ವೆರೈಟಿಯಲ್ಲಿ. ನೋಡಿ, ಇದು 1.5 ತಿಂಗಳಾಗಿರ್ಬೋದು ಅಷ್ಟೇ, 1 ತಿಂಗಳ ಮೇಲೆ 10 ದಿನ ಆ ಥರ ಆಗಿದೆ ಈ ಗಿಡ ಹಾಕಿ. ಆದ್ರೂ ಇದೆಲ್ಲ ಟ್ರಾಪಿಕಲ್ ವೆರೈಟೀಸ್ ಆದ್ದರಿಂದ ನಿಮಗೆ ಯಾವಾಗಲೂ ಹೂ ಕೊಡೋಂಥ ವೆರೈಟಿಗಳು ಈ ವೆರೈಟೀಸು. ಇದು ನೋಡಿ, ಇದೊಂದು ಡಬಲ್ ಪೆಟಲ್ ಅಡೇನಿಯಮ್. ಇದೆಲ್ಲ ಸೇವಂತಿಗೆ. ನನ್ನ ಒಂದು ಲಾಸ್ಟ್ ವಿಡಿಯೋಲಿ ಒಂದು ಅಪ್ಡೇಟ್ ಮಾಡಿದ್ದೆ, ಡೇರಾ ಕಟ್ಟಿಂಗ್ಸ್ನ ಹೇಗೆ ಹಾಕೋದು ಆ ಥರ ಅಂತ. ನೋಡಿ, ಇದೆಲ್ಲ ಈಗ ಎಷ್ಟು ಗ್ರೋ ಆಗಿದೆ. ಇದೆಲ್ಲ ಕಟ್ಟಿಂಗ್ಸಲ್ಲಿ ಹಾಕಿರೋಂಥ ಡೇರೆ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಡೇರೆ ಸಾಮಾನ್ಯ ಮಳೆಗಾಲದಲ್ಲಿ ಮಾತ್ರ ಬೆಳೆಯೋದು ಅಂತ ಎಲ್ಲರಿಗೂ ಗೊತ್ತು, ಆದರೆ ಕಟ್ಟಿಂಗ್ಸಲ್ಲಿ ಬೆಳೆಸ್ಕೊಳ್ಬೋದು. ನಾವು ಬೆಳೆಸ್ಕೊಂಡು ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ರೈನಿ ಸೀಸನ್ಗೆ ನಮಗೆ ಫ್ಲವರ್ ತೊಗೋಬೋದು. ಇದು ನೋಡಿ, ಸೇವಂತಿಗೆ. ಇದು ಯಾವಾಗಲೂ ಹೂ ಕೊಡುತ್ತೆ, ಬರೀ ವಿಂಟರಲ್ಲ. ಸೇವಂತಿಗೆ ಬರೀ ವಿಂಟರಲ್ಲಿ ಹೂ ಕೊಡುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಅದು. ಸೇವಂತಿಗೆ ಸೀಸನ್ ಅಂದರೆ ಅದು ವಿಂಟರ್, ಚಳಿಗಾಲದಲ್ಲಿ ಹೂ ಆಗೋಂಥದ್ದು ಸೇವಂತಿಗೆ. ಆದರೆ ಈ ವೆರೈಟಿ ಮಾತ್ರ ಯಾವಾಗಲೂ ಹೂ ಕೊಡುತ್ತೆ. ಇದು ನೋಡ್ತಾ ಇರ್ಬೋದು ಇಲ್ಲಿ. ಈ ಹೂಗಳು ಹೇಗೆ ಅಂತಂದರೆ, ಇದು ಹಾಕಿ 20 ದಿನಕ್ಕೆ ಮೊಗ್ಗು ಕೊಡುತ್ತೆ, ಆ ಥರ ವೆರೈಟಿ ಇದು. ಲೋಟಸಲ್ಲಿ ನಾವು ಹೂ ತೊಗೊಳ್ಬೇಕು ಅಂತಂದರೆ ನಿಮಗೆ ಮಿನಿಮಮ್ ಒಂದು 60 ಡೇಸ್ ಬೇಕಾಗುತ್ತೆ ಬೇರೆ ವೆರೈಟೀಸ್ಗಳಲ್ಲಿ. ಆದರೆ ಈ ಟ್ರಾಪಿಕಲ್ ವೆರೈಟಿ ಪಿಂಕ್ ಕ್ಲೌಡಲ್ಲಿ ನಿಮಗೆ ಬರೀ 20 ದಿನಕ್ಕೆ ಮೊಗ್ಗು ಕಾಣಿಸುತ್ತೆ. ನೋಡಿ, ಇದೆಲ್ಲ ಫ್ಲೋಟಿಂಗ್ ಲೀವ್ಸು. ಸ್ಟ್ಯಾಂಡಿಂಗ್ ಲೀಫ್ ಇನ್ನೂ ಬಂದೇ ಇಲ್ಲ ಇದರಲ್ಲಿ. ನಿಮಗೆ ಲೋಟಸಲ್ಲಿ ತಿಳ್ಕೊಬೇಕಾಗಿರೋಂದರೆ, ಸ್ಟ್ಯಾಂಡಿಂಗ್ ಲೀಫ್ ಬರ್ತಾಯಿದೆ ಅಂದರೆ ಅದು ಹೂ ಕೊಡೋಕ್ಕೆ ರೆಡಿಯಾಗಿದೆ ಅಂತ, ಮೊಗ್ಗು ಬರೋಕ್ಕೆ. ಸ್ಟ್ಯಾಂಡಿಂಗ್ ಲೀಫ್ ಜೊತೆನೇ ಕೆಳಗಡೆಯಿಂದ ಮೊಗ್ಗು ಬರೋಕ್ಕೆ ಶುರು ಆಗುತ್ತೆ. ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ನಿಮಗೆ ತಿಳಿಸ್ತೀನಿ ಹೇಗೆ ಅಂತ. ಯಾಕಂದರೆ ಅದೆಲ್ಲ ಈಗ ನಿಮಗೆ ಫೆಬ್ರವರಿಗೆ ಅಂಥದ್ದೆಲ್ಲ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ನೋಡಿ, ಒಂದು ಜೇಡು, ತುಂಬ ಹಳೆಯ ಗಿಡ, ಎಷ್ಟು ಮರದ ಥರ ಆಗಿದೆ. ಅದ್ರದ್ದು ಗಿಡ ನೋಡಿ ಎಷ್ಟು ಹಳೆಯದಾಗಿದೆ ಅಂತ. ಮರದ ಲುಕ್ ಕೊಡ್ತಾ ಇದೆ. ಒಂದು ಯಾವುದೋ ಒಂದು ಚಿಕ್ಕ ಮರ ಅನ್ನೋ ಥರ ಫೀಲ್ ಆಗುತ್ತೆ. ಜೇಡಲ್ಲಿ ತುಂಬ ಚೆನ್ನಾಗಿ ಬೋನ್ಸಾಯಿ ಎಲ್ಲ ಮಾಡ್ಬೋದು ನಾವು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಡೇರಾ ಕಟ್ಟಿಂಗ್ಸ್ ಎಲ್ಲ ಗ್ರೋ ಆಗ್ತಾ ಇದೆ. ಈ ಕಟ್ಟಿಂಗ್ ಹಾಕೋದು ನಾನು ಲಾಸ್ಟ್ ಒಂದು ಚಿಕ್ಕದು ಅಪ್ಡೇಟ್ ಕೊಟ್ಟಿದ್ದೆ, ಅದನ್ನು ರೀಪಾಟ್ ಮಾಡಿದ್ದೆ ಈ ಪಾಟ್ಗೆ. ಅದೇ ಗಿಡ ಇದು. ಇದೊಂದು ಸ್ಮಾಲ್ ಅಪ್ಡೇಟ್ ಕೊಡ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಗಾರ್ಡನ್ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.